ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಮ್ಮನ ಕೈರುಚಿ. ಇವತ್ತು ನಾವು ಅರಿವೆ ಸೊಪ್ಪಿನ ಬಸ್ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಅರಿವೆ ಸೊಪ್ಪನ್ನ 2-3 ಸಲ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇದನ್ನು ನಾನು ಸ್ವಲ್ಪ ದಪ್ಪನಾಗಾದರೂ ಪರವಾಗಿಲ್ಲ ಹಚ್ಕೊಳ್ಳಿ. ದಪ್ಪನಾಗಾದರೂ ಹಚ್ಕೋಬೋದು, ಸಣ್ಣದಾಗಾದರೂ ಹಚ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಒಂದು ಹಿಡಿ ಹೆಸರು ಕಾಳು ಮತ್ತು ಸ್ವಲ್ಪ ತೊಗರಿಬೇಳೆ ಎರಡನ್ನ ನೀಟಾಗಿ ತೊಳ್ಕೊಂಡು ಬೇಯ್ದಕ್ಕೆ ಇಡ್ತಾಯಿದ್ದೀನಿ. ಸೊ ಈ ಪಲ್ಯಕ್ಕೆ ಮಾಡೋದ್ರಿಂದ ಇದನ್ನು ಸ್ವಲ್ಪ ಒಂದು 3/4 ಭಾಗ ಅಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಒಂದು 75% ಬೆಂದಿದೆ ಇವಾಗ ಕಾಳುಗಳು. ಸೊ ಇದಕ್ಕೆ ನಾನು ಹಚ್ಕೊಂಡಿರೋ ಅಂಥ ಅರಿವೆ ಸೊಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅರಿವೆ ಸೊಪ್ಪು ತುಂಬ ಹೊತ್ತು ಬೇಯಿಸ್ಬೇಕಂತೇನಿಲ್ಲ, ಒಂದು 2-5 ನಿಮಿಷಕ್ಕೆಲ್ಲ ಬೆಂದು ಹೋಗುತ್ತೆ. ಸೊ ನಾನು ಅರಿವೆ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ ಉಪ್ಪನ್ನು ಹಾಕೋತೀನಿ. ಸೊ ಆಮೇಲೆ ಕಾಳುಗಳಿಗೆಲ್ಲ ಉಪ್ಪು ಚೆನ್ನಾಗಿ ಇಳಿಯತ್ತೆ. ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀವು ಮುಚ್ಚಿಟ್ರೆ ಸೊ ಬೇಯುತ್ತೆ ಕಾಳು. ಸೊ ನೋಡಿ ಈಗಾಗಲೇ ಕಾಳು ಸೊಪ್ಪು ಎಲ್ಲ ಬೆಂದಿದೆ, ಒಂದು 5 ಮಿನಿಟ್ಸ್ ಬಿಟ್ಟಿದೆ ಅಷ್ಟೇ. ಸೊ ಇದನ್ನು ನಾನು ಸೋಸ್ಕೋತೀನಿ, ನೀರನ್ನು ಸೋಸೋದಕ್ಕೆ ಇಡ್ತಾಯಿದ್ದೀನಿ. ಈ ಕಡೆ ಸಾಂಬಾರಿಗೆ ರೆಡಿ ಮಾಡೋದಕ್ಕೆ ಏನೇನು ಬೇಕು ನೋಡೋಣ. ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಒಂದು 3-4 ಒಣಮೆಣಸಿನ್ಕಾಯಿ, ಇಷ್ಟನ್ನು ನಾವು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕೊಬ್ಬರಿ, ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ, ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಅರ್ಧ ಸ್ಪೂನ್ ಸಾಂಬಾರು ಪುಡಿ. ನಿಮಗೆ ಸಾಂಬಾರು ಪುಡಿ ಬೇಡ ಅಂದರೆ ನೀವು ಮೆಣಸಿನ್ಕಾಯಿನೇ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಸ್ವಲ್ಪ ನೀರು, ಇಷ್ಟನ್ನು ನಾನು ರುಬ್ತಾ ಇದ್ದೀನಿ. ಸೊ ಈ ರುಬ್ಬಿದ ಏನು ಮಿಶ್ರಣ ಇದೆ ಅದನ್ನು ನಾನು ಸೋಸಿರೋಂಥ ನೀರಿಗೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದಾದಮೇಲೆ ಇದನ್ನು ಬೇಯಕ್ಕೆ ಇಡ್ತೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನು ಇನ್ನೊಂದು ಸ್ವಲ್ಪ ಹೆಚ್ಚಿಸ್ಕೋಬೋದು. ನನಗೆ ಇದು ಸಾಕು ಅನಿಸಿದೆ. ಸೊ ನಾನು ಇದನ್ನು ಹಾಗೆ ಬೇಯಕ್ಕೆ ಇಡ್ತಾ ಇದ್ದೀನಿ. ಸೊ ಇವಾಗ ನಾವು ಪಲ್ಯದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ತೊಗೊಂಡು ಕಾದ್ಮೇಲೆ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಸೊ ಇದು ಸಾಸಿವೆ ಎಲ್ಲ ಚಿಟ ಅಂದಮೇಲೆ ಸ್ವಲ್ಪ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಒಂದು 4-5 ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ನಾನು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಬಾಡಿಸ್ಕೋತೀನಿ. ಸೊ ಈರುಳ್ಳಿ ಸಾಫ್ಟ್ ಆಗಿದೆ. ಇವಾಗ ನಾನು ಸೋಸ್ಕೊಂಡಿರುವಂತಹ ಸೊಪ್ಪನ್ನ ನಾನು ಆ್ಯಡ್ ಮಾಡ್ಕೋತೀನಿ. ಸೊ ಸೊಪ್ಪನ್ನ ಈ ಥರ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಫ್ರೈ ಮಾಡಿ, ಅದಾದಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿದರೆ ಪಲ್ಯ ರೆಡಿ. ಈ ಕಡೆ ಸಾಂಬಾರು ಕೂಡ ಕುದೀತಿದೆ, ಸಾಂಬಾರು ಕೂಡ ರೆಡಿ ಆಗಿದೆ. ಇದನ್ನು ನೀವು ಬಿಸಿ ಮುದ್ದೆ ಹಾಗೂ ಅನ್ನದ ಜೊತೆ ತಿಂದರೆ ಸಖತ್ತಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.